ಜೀರ್ಣೋದ್ಧಾರಕ್ಕಾಗಿ ಕಾದಿದೆ ಲಕ್ಷ್ಮೇಶ್ವರದ ಕಾಳಿಕಾ ದೇವಸ್ಥಾನ. ಶಿಥಿಲಾವಸ್ಥೆ ತಲುಪಿದ ದೇಗುಲ, ಭಕ್ತರಲ್ಲಿ ಆತಂಕ. ನಮ್ಮ ಹಿರಿಯರು ನಿರ್ಮಿಸಿದ ಅದೆಷ್ಟೋ ದೇವಾಲಯಗಳು ಸೂಕ್ತ ರಕ್ಷಣೆ ಇಲ್ಲದೆ ಕುಸಿದು ಬೀಳುವ ಸ್ಥಿತಿಗೆ ಬಂದಿವೆ. ನಮ್ಮ ನಿರ್ಲಕ್ಷ್ಯತನಕ್ಕೆ ಅವು ಹಾಳು ಬೀಳುತ್ತಿವೆ. ದೇವಸ್ಥಾನಗಳ ರಕ್ಷಣೆಗೆ ಪುರಾತತ್ವ ಇಲಾಖೆ ಮತ್ತು ಪ್ರಾಚ್ಯವಸ್ತು ಇಲಾಖೆಗಳು ಕಾರ್ಯನಿರ್ವಹಿಸುತ್ತಿದ್ದರೂ ಪರಂಪರೆ ಸಾರು ದೇವಸ್ಥಾನಗಳನ್ನು ಉಳಿಸಿಕೊಳ್ಳಲು ಹೆಣಗಾಡಬೇಕಾದ ಪರಿಸ್ಥಿತಿ ಇದೆ. 200ಕ್ಕೂ ಹೆಚ್ಚು ವರ್ಷಗಳ ಹಿಂದಿನ ಗದಗ ಜಿಲ್ಲೆ ಲಕ್ಷ್ಮೇಶ್ವರದಲ್ಲಿ ನಿರ್ಮಿಸಿರುವ ಕಾಳಿಕಾದೇವಿ ದೇವಸ್ಥಾನ ಇಂದು ಸೂಕ್ತ ರಕ್ಷಣೆ ಇಲ್ಲದ ಕಾರಣ ಅಧೋಗತಿಗೆ ಇಳಿದಿದೆ. 7 ಗುಂಟೆ ಜಾಗೆಯಲ್ಲಿ ನಿರ್ಮಾಣವಾಗಿರುವ ಕಾಳಿಕಾ ಮಾತೆಯ ದೇವಸ್ಥಾನ ಈ ಭಾಗದ ಜಾಗೃತ ದೇವಿಯಾಗಿ ಇಂದಿಗೂ ಪೂಜಿಸಲ್ಪಡುತ್ತಿದ್ದಾಳೆ. ಆದರೆ ದೇವಸ್ಥಾನ ಮಾತ್ರ ಜೀರ್ಣಾವಸ್ಥೆಗೆ ಹೋಗುತ್ತಿದೆ. ಈಗಾಗಲೇ 4-5 ಅಡಿಗಳಷ್ಟು ಆಳದಲ್ಲಿ ದೇವಸ್ಥಾನ ಹೂತು ಹೋಗಿರುವುದು ನಮ್ಮ ಬೇಜವಾಬ್ದಾರಿತನವನ್ನು ತೋರಿಸುತ್ತದೆ. ಆದಷ್ಟು ಬೇಗನೆ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿಸಬೇಕು ಎಂದು ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಮೋಹನ್ ಸುತಾರ, ಕಾರ್ಯದರ್ಶಿ ಮೌನೇಶ್ ಬಾಲೇಬಸೂರ, ಅಶೋಕ್ ಸೊರಟೂರ, ಶ್ರೀಧರ್ ಪತ್ತರ ಆಗ್ರಹಿಸಿದರು. ವರದಿ ನಾಗರಾಜ್ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಲಕ್ಷ್ಮೇಶ್ವರದಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳು ಜೀರ್ಣೋದ್ಧಾರ ಆದವು. ಆದರೆ ನಮ್ಮ ಲಕ್ಷ್ಮೇಶ್ವರದಲ್ಲಿರ್ತಕ್ಕಂಥ ಇದು ಒಂದು ಹಿರೇಮಠದಲ್ಲಿರ್ತಕ್ಕಂಥ ಈ ಕಾಳಿಕಾ ದೇವಸ್ಥಾನ, ಪುರಾತನ ದೇವಸ್ಥಾನ, ಇಲ್ಲಿವರೆಗೂ ಜೀರ್ಣೋದ್ಧಾರ ಇಲ್ಲ. ಹಾಗಾಗಿ ಅತಿ ಶೀಘ್ರದೊಳಗೆ ಸರ್ಕಾರ ಇದಕ್ಕೆ ಗಮನ ಹರಿಸಿ ನಾವೆಲ್ಲ ಈಗ HK ಪಾಟೀಲ್ ಕಡೆ ನಾವು ಒಂದು ಮನವಿ ಕೊಟ್ಟಿದ್ವಿ ಪುರಾತತ್ವ ಇಲಾಖೆಗೆ. ನಿಮಗೆ ಒಂದು ಜೀವನ ಕೊಡಪ್ಪ ಅಂತಂದು ನಾವು ಸಮಾಜ ಕರ್ಕೊಂಡು ಅವರು ಕೂಡ ನಾವು ಮನವಿ ಕೊಟ್ಟಿದ್ವಿ. ಶ್ರೀ ಕಾಳಿಕಾ ದೇವಸ್ಥಾನ ಅತಿ ಶೀತಲಗೊಂಡಿದ್ದರಿಂದ ಇಡೀ ನಮ್ಮ ಲಕ್ಷ್ಮೇಶ್ವರ ನಗರದಲ್ಲಿ ಎಲ್ಲ ದೇವಸ್ಥಾನಗಳು ಹೊಸದಾಗಿ ನಿರ್ಮಾಣ ಆಗ್ಯವು. ನಮ್ಮದು ವಿಶ್ವಕರ್ಮ ಜನಾಂಗದ ಒಂದು ಶ್ರೀ ಕಾಳಿಕಾದೇವಿ ದೇವಸ್ಥಾನ ಜೀರ್ಣೋದ್ಧಾರ ಆಗೋದು ಬಾಕಿ ಉಳಿದಿದೆ. ನಮಗೆ ಸರ್ಕಾರ ಆದ್ಯತೆ ನೀಡ್ತಾರೋ ಇಲ್ಲ ಅನ್ನೋದು ಭರವಸೆನೂ ಗ್ಯಾರಂಟಿ ಇಲ್ಲ. ಆದಷ್ಟು ನಾವು ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಮನವಿ ಕೊಡೋಂಥ ವ್ಯವಸ್ಥೆ ನಾವು ಮಾಡಕತ್ತಿದ್ದೀವಿ. ಲಕ್ಷ್ಮೇಶ್ವರ ದೇವಸ್ಥಾನಕ್ಕೆ ಐತಿಹಾಸಿಕ ಹಿನ್ನೆಲೆ ಇದೆ. ಇದು ಐತಿಹಾಸಿಕ ಜಗನ್ನಾಚಾರ್ಯ ಕಟ್ಟಡ ಮತ್ತು ಐತಿಹಾಸಿಕ ಇತಿಹಾಸ ಇರೋದ್ರಿಂದ ಈ ದೇವಸ್ಥಾನ 4 ಫೂಟ್ ತಳಗೈತಿ. ಈ ರೌಂಡ್ ಕಲ್ಲಿನ ಹಾಸಿ ಐತಿ. ಆಮೇಲೆ ಈ ಜೀರ್ಣೋದ್ಧಾರ ಅಂತೇಳಿ ಎಷ್ಟೋ ಪ್ರಯತ್ನ ಪಟ್ಟರು ಇದು ನೀರಿನ ಸಮಸ್ಯೆ ಇದೆ. ನೀರು ಬೆಳೆದ ನಾವು ಎತ್ತರ ಮಾಡ್ಕೊಂಡು ಬಂದೇವಿ. ಇದ್ರೊಳಗೆ ಈ ಪ್ರಧಾನ ಭಾಗದ ಒಳಗೆ 2 ಹೊಚ್ಚಲುಗಳದ ಒಳಗೆ ಈಗ ನಾವೇನು ಮಾಡಿ ಈಗ ಸಿಮೆಂಟಿನ ಮೆಟ್ಲ ಕಟ್ಟಿಸಿ ಸಿಮೆಂಟಿನ ಹೊಚ್ಚಲ ಹಾಕಿ ನಾವು ಮುಂದೆ ನೀರು ಬರದ ಮಾಡ್ಕೊಂಡೇವಿ. ಇದು ಐತಿಹಾಸಿಕ ದೇವಸ್ಥಾನ. ಇದು ಜಗನ್ನಾಚಾರ್ಯ ಕಟ್ಟಡ ಇರೋದ್ರಿಂದ ಇದು ನಮ್ಮ ಜನಾಂಗಕ್ಕೆ ಎಲ್ಲ ರಾಜಕೀಯರು ತುರ್ತು ಹಣವನ್ನು ಕೊಡೋದು ಮಾಡಿ ಇದನ್ನ ಯಾವುದಕ್ಕೆ ಕಾರ್ಯ ನೀಗದಂಗಾಗಲಿ ಅನ್ನೋದು 1 ಲಕ್ಷ ಕೊಟ್ಟೆ, 50,000 ಕೊಟ್ಟೆ, 1.5 ಲಕ್ಷ ಇಂಥ ನಿರ್ಲಕ್ಷ್ಯ ಮಾಡಬಾರ್ದು. ಸರ್ಕಾರ ಇದಕ್ಕೆ ಗಮನ ಅಂತ ಹರಿಸಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ದೇವಸ್ಥಾನ ನಿರೂಪಣೆ ಮಾಡಿ ಕೊಡಬೇಕಂತ ನಮ್ಮಲ್ಲಿ ಮನವಿ. ಜೀರ್ಣೋದ್ಧಾರ ಮಾಡೋ ಸಲುವಾಗಿ ನಮ್ಮ ಘಟನೆಗೆ ರಿಕ್ವೆಸ್ಟ್ ಮಾಡ್ಕೊಂಡೇವಿ. ಅವರು ಆಶ್ವಾಸನೆ ಕೊಟ್ಟಾರೆ. ಆಮೇಲೆ ಇದು ರಾಜಕೀಯ ದುರ್ಗದ ಕಡೆಯಿಂದ ಹೆಲ್ಪ್ ತೊಗೊಂಡು ನಾವಿದು ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ಬೇಕಂತಂದು ಆಸಕ್ತಿ ಐತಿ. ಇದೇ ಪ್ರಕಾರ ಎಲ್ಲ ಸಮಾಜದವ್ರನ್ನ ಕೂಡಿಸ್ಕೊಂಡು ನಾವು ಪ್ರಯತ್ನ ಮಾಡಿರ್ತೀವಿ. ಇದಕ್ಕೆ ಎಲ್ಲ ಸಮಾಜ ನಮಗೆ ಸಹಕಾರ ಕೊಟ್ಟಂದರೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಹೊಸ ದೇವಸ್ಥಾನ ಕಟ್ಬೇಕಂತ ವಿಚಾರ ಐತಿ. ಅದ್ರ ಪ್ರಕಾರ ನಾವೆಲ್ಲರೂ ಕಾರ್ಯತತ್ಪರರಾಗೋಣ ಅಂತ ನಾವು ಹೇಳ್ತೀವಿ.